ಬಸ್ಸಿಗೆ ಬಂದೇನಮ್ಮ, ಬಸ್ ಸಿಕ್ಕಿವೆ? ಸಿಕ್ಕಿದ್ವು ಕಣಮ್ಮ. ಏನು ಮಾಡೋಣ? ನಂದೊಂಥರ ಕರ್ಮ. ಹೋಗಿ ಹೋಗಿ ಅಂತ ನನ್ನ ಮಕ್ಳಿಗೆ ಕೊಟ್ಟಲ್ಲ. ನನ್ನ ಮಗ ಹುಟ್ಟು ಲೋಪರ್, ನನ್ನ ಮಗ ಕುಡುಕ ಅಂದರೆ ಒಟ್ಟು ಕುಡುಕ್ ನನ್ನ ಮಗ. ನೀನು ಅಂತ ಡ್ರೆಸ್ ಹಾಕಬೇಡ, ಇಂಥ ಡ್ರೆಸ್ ಹಾಕಬೇಡ, ಅವ್ರ ಮನೆ ಹತ್ರ ಹೋಗ್ಬೇಡ, ಇವ್ರ ಮನೆ ಹತ್ರ ಹೋಗ್ಬೇಡ, ಬರೀ ಇದನ್ನೇ ಹೇಳ್ತಾನೆ, ಬರೀ ಇದನ್ನೇ ಹೇಳ್ತಾನೆ. ಅದಕ್ಕೆ ಮತ್ತೆ ನನಗೆ ಸಾಕಾಗ ಅದೇ ಬಂದುಬಿಟ್ಟೆ ಬ್ಯಾಗ್ ತಗೊಂಡು. ಯಾರು ಇರ್ತಾರೆ ಹೋಗ ಮಾತ್ಲಾಗೆ? ಏನಂಗೇನೆ ಎಲ್ಲ ಅದಕ್ಕೂ ಕಂಡೀಷನ್ ಆಗ್ತಾನೆ. ಅಯ್ಯೋ ಒಂಥರ ಕಣವ, ಅವರು ಒಳ್ಳೆ ಜನ ಅಲ್ಲ ಅವರು. ಅಯ್ಯೋ ಅವಾಗ ಮಾತ್ರನ ಫಸ್ಟಿಗೆ ಮದುವೆ ಆದಾಗ ಒಳ್ಳೆಯವ್ರ ಥರ ಇದ್ದರು, ಇವಾಗ ಒಳ್ಳೆಯವರಲ್ಲ ಕಣಮ್ಮ. ಅವರು ಯಪ್ಪ, ಅವರು ಅತ್ತೆ ಮಾವ ಅವರೆಲ್ಲ ಅವರೇನೆ ಅವರು. ಪ್ರತಿಯೊಬ್ಬರು ಅವರೇ ಕಣಮ್ಮ. ಅವರು ಸರಿಯಿಲ್ಲ ಜನ. ಬಿಡು ಬಾಯಿಲಿ, ಒಂದು 2 ದಿನ ಸುಮ್ಮನೆ ನೀರು. ಅವರೆಲ್ಲ ನಾನು ಬರ್ತಾರೆ, ಬಂದು ಕರ್ಕೊಂಡು ಹೋಗ್ತಾರೆ. ಅವಾಗ ನಾನೆಲ್ಲ ಹೇಳ್ತೀನಿ, ಸರಿಯಾಗಿ ಬಿಗಿ ಮಾಡ್ತೀನಿ ಸರಿಯಾಗಿ. ನೀನು ಹೋಗೋಕ್ಕೆ ಹೋಗ್ಬೇಡ, ಸುಮ್ಮನಿದ್ದು ಬಿಡು. ಸುಮ್ಮನೆ ನಿನ್ನ ಪಾಡಿಗೆ ನೀನು 1 2 ದಿನ ಇಲ್ಲಿರು, ಆಮೇಲೆ ಗೊತ್ತಾಗುತ್ತೆ. ಅಲ್ಲ ನನ್ನ ಮಗ ಬುದ್ಧಿ ಕಲ್ಕೋಬೇಕಂದ್ರೆ ನೀನು ಇಲ್ಲೇ ಇರಬೇಕು. ಅಲ್ಲಿಗೆ ಹೋಗ್ಬೇಡ, ಇಲ್ಲಿಗೆ ಹೋಗ್ಬೇಡ ಅಂತ ಯಾಕೆ ಹೇಳ್ತಾನೆ? ಯಾರ ಮನೆ ಹತ್ರನೂ ಹೋಗಂಗಿಲ್ಲ, ಮನೆ ಹತ್ರ ಹೋಗ್ತೀಯಾ ಅಂತಾನೆ. ಕುಡ್ಕೊಂಬರ್ತಾನೆ. ಅಂಥ ಡ್ರೆಸ್ ಹಾಕೋಬೇಡ, ಇಂಥ ಡ್ರೆಸ್ ಹಾಕೋಬೇಡ, ಆ ಥರ ಇರಬೇಡ, ಈ ಥರ ಇರಬೇಡ ಅಂತ ನನಗೆ ತುಂಬ ಹಿಂಸೆ ಕೊಡ್ತಾನೆ ಅಮ್ಮ. ಅದಕ್ಕೆ ನಾನು ಬ್ಯಾಗ್ ತಗೊಂಡು ಬಂದುಬಿಟ್ಟೆ. ಸುಮ್ಮನೆ ಯಾರು ಅಂತ ಊಟ ಲೋಪರ್ ನನ್ನ ಮಗಂತ ಯಾರು ಅಂತ. ಬಾ, ಏನು ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡ ನೀನು. ಒಂದು 2 ದಿನ ಸುಮ್ಮನೆ ಇದ್ದುಬಿಡು. ಹೇಳ್ತೀನಿ ನಿಮ್ಮ ಅಣ್ಣವ್ರಿಗೆ ಹೇಳಿರಾತು. ಬಾ, ನಿಮ್ಮ ಅಣ್ಣವ್ರು ಬರ್ತಾರೆ, ಅವರೆಲ್ಲನ ಅವರು ಹೇಳ್ತಾರೆ ಸರಿಯಾಗಿ. ಎಂತೇನು ಹಂಗಾರೆ ಸವಿತಮ್ಮ? ಬಂತು ಕಣ ರಜಮ್ಮ. ಇನ್ನೇನು ಮಾಡುತ್ತೆ ಸುಮ್ಮನೆ. ನಾನು ಅದಕ್ಕೆ ಸುಮ್ಮನೆ ಬಾರಮ್ಮ ಬ್ಯಾಗ್ ತಗೊಂಡು ಅಂತ ಹೇಳ್ದೆ. ನನ್ನ ಮಗಂದು ಬುಲ್ ಕಾಟ ಕಣಿ. ಅದಕ್ಕೇ ಸುಮ್ಮನೆ ಬಾರಮ್ಮ ಅಂತ ಹೇಳ್ದೆ. ಅವ್ರ ಅಣ್ಣವ್ರಿಗೆ ಹೇಳ್ದೆ. ಅವ್ರ ಅಣ್ಣವ್ರಿಗೆ ಫೋನ್ ಮಾಡಿ ಅವ್ರ ಅಣ್ಣವ್ರೂ ಬರೋಕ್ಕೆ ಕೇಳಮ್ಮ ಸುಮ್ಮನೆ ಅಂತ ಹೇಳಿ ಅವ್ರ ಅಣ್ಣವ್ರು ಹಂಗಂದ್ರೆ ಅದಕ್ಕೆ ಅತ್ಲಾಗೆ ನಾನು ಸುಮ್ಮನೆ ಬಾರಮ್ಮ ಅಂತಂದು ಬಂದುಬಿಟ್ಟವಳೆ. ಬಿಡೆ, ಏನು ಇದ್ರು ಇರಲಿ ನಮ್ಮ ಮನೆಯಾಗೇನೇನು. ಏನು ಅವ್ರ ಅಣ್ಣವ್ರು ದುಡಿತಾರೆ, ನೋಡ್ಕೊಂತಾರೆ. ಅವ್ರ ಅಣ್ಣವ್ರು ಎಲ್ಲರೂ ಇದ್ದಾರೆ, ನೋಡ್ಕೊಂತಾರೆ. ಏನು ಅಷ್ಟೊಂದು ಎಂದ್ಕೊಂಡಿರೋ ಅಂಥದ್ದು ನಾವಿರೋದೊಂದೇ ಒಂದು ಹುಡುಗಿನ ಹೋಗಿ ಹೋಗಿ ಅಂತ ಮನೆ ಆಳ್ರಿಗೆ ಕೊಟ್ಟಂಗಾತು. ನಮ್ದಿರೋದೊಂದೇ ಒಂದು ಹುಡುಗಿ, ಬಂಗಾರದಂಥ ಹುಡುಗಿನ ಕೊಟ್ಟಂಗಾತು. ಈಗ ನೊಂದ್ಕೊಂತ ಇದೀವಿ ಕಣಿ. ಅಕ್ಕಮಕ್ಕ ನೋಡಿ ಕೊಡ್ಬೇಕಾಗಿತ್ತು, ನಾವು ನೋಡಲಿಲ್ಲ ಮಾಡಲಿಲ್ಲ ಅಂತಾರೆ ತಗೊಂಡೋಗಿ ಕೊಟ್ವಿ. ಒಬ್ಬಳೆ ಮಗಳು ಕೆಲಸದಾಗ ಯಾರ್ಗಾನ ಕೊಡ್ಬೋದಾಗಿತ್ತು ಅಮ್ಮಂಗೆ ಆಗ್ತೈತಿ. ಅಣ್ಣರು ಇಬ್ಬರು ದುಡಿಯಾರು. ಏನು ಸವಿತಮ್ಮ ಬಂದೈತಿ? ಯಾವಾಗಲ ಈಗ ಬಂದೆ ಕಣಕ್ಕ, ಇವಾಗಿನ ಬಂದೆ. ನಾನು ಅದಕ್ಕೆ ಸರಿಯಾಗಿ ಚೆನ್ನಾಗಿ ಹೋಗ್ತು ಬಂದೆ ನೋಡು. ನಮ್ಮ ಅಮ್ಮಯ್ಯ ಹೆಂಗೆ, ನಮ್ಮ ಅಮ್ಮಯ್ಯರು ಒಂದು ಹುಡ್ಕಮ್ಮ ಸೀರಿಗತ್ತಲ್ಲ ನೀವು. ನಮ್ಮ ಅಮ್ಮಯ್ಯರು ಹೆಂಗೆ ಮಾಡ್ತಾರೆ, ನಮ್ಮ ಅಮ್ಮಯ್ಯರ ಲೆವೆಲ್ ನಿಮಗೆ ಬರೋಲ್ಲ. ನಮ್ಮ ತವ್ರ ಮನೆ ಲೆವೆಲೇ ಬೇರೆ, ನಿಮ್ಮದೇ ಬೇರೆ. ನಮ್ದೊಂಥರ ಲೆವೆಲು, ನಿಮ್ದೊಂಥರ ಲೆವೆಲು, ನಮಗೂ ನಿಮಗೂ ಆಗಲ್ಲ ಅಂತ ಹೇಳಿ ಚೆನ್ನಾಗಿ ಹೇಳಿದೆ. ಬೈದು ಬಿಟ್ಟೆ ನೋಡು. ಏನೇಂದ್ರೆ ಬರ್ರಿ ನಮ್ಮ ಅಮ್ಮಯ್ಯನ ತೋರಿಸ್ತೀನಿ ಹೆಂಗೈತೆ ಅಂತ ನಮ್ಮ ಅಮ್ಮಯ್ಯ ಅಂತ ಹೇಳಿದೆ ನೋಡು. ತೋರಿಸ್ತೀನಿ ಬರ್ರಿ ಸ್ವಲ್ಪ, ನಮ್ದು ಎಂಥ ಲೆವೆಲ್ ಅಂತ ನೀನು ನೋಡ್ಬಾ. ನಮ್ಮ ಮನೆ ಹಿಂಗೈತೆ, ನಾವು ಹೆಂಗಿದ್ದೀವಿ ಅಂತ ಹೇಳಿ ನೋಡ್ಬಾ ನೀನು ಅಂತಂದೆ. ನೋಡು ಕೊಟ್ಟು ಮಾತಾಡ್ತೀಯ, ನಮ್ದು ಎಂಥ ಲೆವೆಲ್ ಅನ್ನೋದು ಗೊತ್ತಿದ್ರು ನಮ್ಮಿರೋದೊಂದೇ ಒಂದು ಹುಡುಗಿ, ನೀನು ಯಾರಿಗಾನ ಕೊಡ್ಬೋದಾಗಿತ್ತಲ್ವಿ. ಏನು ಮಾಡ್ತೀಯ ಪಾಪ, ನೀನು ಅವಾಗ ಕೊಟ್ಟು ಮಾಡಿದೆ ಒಳ್ಳೆಯರು ಅಂತ. ಏನು ಮಾಡ್ತೀಯ ಒಳ್ಳೆಯರು ಅಂತ ಕೊಟ್ಟೆ, ಅಲ್ಲಿ ಆತಿಲ್ಲ ಕಣಿ ಇವಾಗ. ಹೋಗಿ ಮನೇನು ನೋಡಿದ್ದೀನಿ ಎಲ್ಲ, ಯಾಕನ ಕೊಟ್ಟು ಅಪ್ಪ ಅಮ್ಮಂಗಾಗಿತ್ತು. ಹೋಗಂತ ಮನೆಗೆ ನಾನು ಆಗ್ತಾನೆ ಇರಲಿಲ್ಲ. ನೀನು ಕಟ್ಕೊಂತಾರೆ ಒಳ್ಳೆನು ಅಂತೇಳಿ ಕೊಟ್ಟೆ. ಅವನು ಒಳ್ಳೆನಲ್ಲ, ಅವನು ಕುಡಿತಾನೆ ಇವಾಗ, ಕುಡಿತಾನೆ. ಕುಡ್ದು ಬಂದು ದಿನ ಗಲಾಟೆ ಮಾಡ್ತಾನೆ. ಯಾರು ಸಹಿಸ್ಕೊಂತಾರೆ ಹೇಳಮ್ಮ? ನಾನು ಅದಕ್ಕೆ ಚೆನ್ನಾಗಿ ಹೋಗ್ತು ಬಂದುಬಿಟ್ಟೆ. ಬಾ ನಮ್ಮ ಅಮ್ಮಯ್ಯ ನೋಡ್ಮಂತೆ ನೀನಲ್ಲಿ. ನಮ್ಮ ಅಮ್ಮಯ್ಯ ಹೆಂಗೆ ಇದ್ದಾರೆ. ನಮ್ಮ ಅಮ್ಮಯ್ಯ ಇಲ್ಲಿ ನೋಡು, 2 ತಾಲೆ ಒಂದಿಟ್ಟು ಅಲ್ಡಲ್ಲ, ನಮ್ಮ ಮನೆಯಾಗ ಒಂದಿಟ್ಟು ಕಾಸ ಬೀಳಲ್ಲ, ಆ ರೀತಿ ಇರೋದು ನಮ್ಮ ಅಮ್ಮಯ್ಯರು, ಆ ಥರ ಇರೋದು ಅಂತ ಹೇಳಿ ಹೇಳ್ದೆ. ನನ್ನ ಒಬ್ಬಳೆ ಮಗಳು ಅಂತ ನಮ್ಮಮ್ಮ ಹೆಂಗೆ ಸಾಕೈತೆ. ಒಂದು ಕಸ ಹೊಡೆಯೋಕ್ಕಿಕ್ಕಿಲ್ಲ, ಒಂದು ಮುಸ್ರೆ ತೊಳೆಯೋಕ್ಕಿಕ್ಕಿಲ್ಲ, ಒಂದು ಅಡುಗೆ ಮಾಡೋಕ್ಕಿಕ್ಕಿಲ್ಲ. ಅವಳು ನಮ್ಮ ಅತ್ತೆ ನೀನು ಒಬ್ಬಳೆ ಮಗಳಾಗಿರ್ಬೋದು, ಇಲ್ಲಿ ಮಾಡಬೇಕು ಬಂದ ಮೇಲೆ ನೀನು ಮಾಡೋಕ್ಕೆ ಬಂದಿರೋದು ಅಂತಾಳೆ. ಮಾಡೋಕ್ಕೆ ಬಂದಿರೋದು ಅಂತ ಹೇಳಿ ಹೆಂಗ್ಸರ್ ಬರುತ್ತೆ ಹಂಗೆ ಮಾಡ್ತಾರೆ. ನಾನು ಅದಕ್ಕೆ ನಾನು ಮಾಡಲ್ಲ ಅಂತ ಹೇಳಿ ಎಲ್ಲ ಕಿತ್ತು ಬಿಸಾಕ್ಸಿ ಮುನ್ನ ಬಂದು ಬ್ಯಾಗ್ ತಗೊಂಡು. ಇರ್ಬೇಕು ಕಣಮ್ಮ ಹೆಣ್ಣು ಮಕ್ಕಳು, ಗಂಡನ ಮನೆಯಾಗ ಇರ್ಬೇಕು ಅಷ್ಟನ ಸುಖನ ಅನ್ಭವಿಸ್ಕೊಂಡು. ಯಾಕ ಮಲಕಾಯ ನೀನೇನ ಹೇಳ್ತೀಯ, ಅಲ್ಲಿ ಅನ್ಭವಿಸೋರಿಗೆ ನಮಗೆ ಗೊತ್ತು. ದಿನ ನಾನು ನೋಡೋಕ್ಕಾಗಲ್ಲ, ಅಲ್ಲಿ ಇರೋಕ್ಕಾಗಲ್ಲ ಕಣಕ್ಕ. ಅಯ್ಯೋ ನಮ್ಮ ಲೆವೆಲೇ ಬೇರೆ, ಅವ್ರ ಲೆವೆಲೇ ಬೇರೆ. ನಾವು ಇಲ್ಲಿದ್ದಂಗೆ ಇರೋಕ್ಕಾಗಲ್ಲ ಕಣಕ್ಕ. ನಮ್ಗಾಲ ಇಲ್ಲಿ ಎಲ್ಲ ಚೆನ್ನಾಗಿದ್ದು ಅಭ್ಯಾಸ ಆಗೈತೆ ನಮ್ಮ ಮನೆಯಾಗೆ, ಅಲ್ಲಿ ಇರೋಕ್ಕಾಗಲ್ಲ. ಎಂಥ ಜನ ಅಂದರೆ ಅವ್ರೊಂಥರ ಏನೋ ಹೊರಟು ಜನ. ಅಲ್ಲ ಏನು ಮಾಡೋಕ್ಕಾಗುತ್ತೆ, ಒಂದು ಸರ್ಸ್ಕೊಂಡಿರ್ಬೇಕು ಅಂತ. ಇವಾಗ ನಿಮ್ಮ ಅಮ್ಮನ ಆಡ್ಕೊಂತಾರೆ, ಇವಳಲ್ತಮ್ಮ ಏನು ಇಲ್ದಂಗಿದ್ಲು, ಇವಾಗ ನೋಡಪ್ಪ ಮಗಳು ಬಂದ್ಲು ಅಂತ ಹೇಳಿ ಜನ ಆಡ್ಕೊಂತಾರೆ. ಅದಕ್ಕೆ ಆಡ್ಕೊಂತಾರೆ ಅಂತ. ಅಯ್ಯೋ ಆಡ್ಕೊಂಡ್ರು ಆಡ್ಕೊಂತಾರೆ. ಆಡ್ಕೊಂಬ್ಲೇಳು, ನಾವೇನೇನು ತಲೆ ಕೆಡಿಸ್ಕೊಂಬಲ್ಲ. ಆಡ್ಕೊಂಬ್ಲೇಳು ಮನ ನಾವು ಉಂತಿ ಬಿಡಲ್ಲ ನಿಮ್ಮ ಆಡ್ಕೊಂತಾರೆ. ಇವತ್ತಿ ನಮ್ಮ ತಾಯಿ ಅಂತಾಳೆ ಅಂತ ಸಣ್ಣ ಮಕ್ಳು ತಾಯಿ. ಒಳ್ಳೆಯರಲ್ಲ ನನ್ನ ಮಕ್ಕಳು.
ಒಳ್ಳೆಯರಲ್ಲ. ಬರ್ಬೇಕಾರೆ ಒಳ್ಳೆಯರಾಗಿರ್ತಾರೆ. ಆಮೇಲೆ ನೋಡು ಎಂತ ನನ್ನ ಮಕ್ಕಳು ಹೆಂಗಿದ್ದು ಮಾಡ್ತಾರೆ ನನ್ನ ಮಗಳಿಗೆ ಬೊಲಯ್ಯ ಅಂತಾಳೆ. ಅದಕ್ಕೆ ಏನು ಹೋಗ್ಬೇಡ, ಸುಮ್ಮನೆ ಇಲ್ಲೇ ಇರು. ಒಂದು 2 ದಿನ ನಾವೆಲ್ಲ ನೋಡ್ಕೊಂತೀವಿ. ನಾವೇನೇನೇನು ನೋಡ್ಕೊಂಬಕ್ಕೆ ಚಿಂತೆ ಮಾಡಲ್ಲ. ನಮ್ಗೆ ಏನೇನು ಕಮ್ಮಿ ಆಗಿಲ್ಲ ದೇವ್ರೆ, ನಮ್ಗೇನೇನು ಕಮ್ಮಿ ಕೊಟ್ಟಿಲ್ಲ. ಸಾಕು ನಮ್ಮ ಹುಡುಗರು ಇಬ್ಬರು ದುಡಿತಾವೆ. ಏನು ನಮ್ಗೇನೇನು ನೋಡ್ಕೊಂಬದೇನು ದೊಡ್ಡದಲ್ಲ, ನಾವೆಲ್ಲ ನೋಡ್ಕೊಂತೀವಿ. ನಿಮ್ಮ ಅತ್ತೆನೂ ಅವಳೇನು ಅಂತಾಳಲ್ಲ. ದೊಡ್ಡವಳು ಭಾಳ ಒಳ್ಳೆಯವಳು ಅಲ್ಲ. ಇವಾಗ ಸುಮ್ಮನೆ ಜನ ನೋಡಪ್ಪ ಗಂಡನ ಬಿಟ್ಟು ಬಂದವಳೆ ಅಂತಾರೆ ಅಂದ್ರು ಅಂಬ್ಲೇಳು. ಸುಮ್ಮನಿರು. ನಾನೇ ತಲೆ ಕೆಡ್ಸ್ಕೊಂಬಲ್ಲ, ನೀನು ಯಾಕೆ ತಲೆ ಕೆಡ್ಸ್ಕೊಂತೀಯ ಮಲ್ಲಕ್ಕಯ್ಯ? ಅವನು ಗಂಡ ಬೋಲ ಏನಿಸ್ತಾನಂತೆ ಕಣ ಮಲ್ಲಕ್ಕಯ್ಯ. ಅದಕ್ಕೆ ಬಿಡು ಬಂದವಳೆ. ಸುಮ್ಮನೆ ಇಲ್ಲಿರ್ಲಿ ಅವಳು. ಅವರೆಲ್ಲ ಬೋನ್ ಕರ್ಕೊಂಡು ಹೋಗ್ತಾರೆ. ಬೋನ್ ಕರ್ಕೊಂಡು ಹೋಗ್ತಾರೆ ಅವರೆಲ್ಲ ಪಂಚಾಯತಿ ಮಾಡಿ. ಸರಿಯಾಗಿ ಬೇಗಿ ಮಾಡ್ಬೇಕಂತ ನನ್ನ ಮಕ್ಕಳನ್ನೆಲ್ಲ ಸರಿಯಾಗಿ ಬೇಗಿ ಮಾಡ್ಬೇಕಲ್ಲ ತಕ್ಕ ನೀವು. ಬಂದವ್ ನನ್ನ ಕೈ ಸಿಗಲಿ ಕ್ವಾಯ್ಪಟ್ನ ಹಿಡ್ಕೊಂಡು ಅಲ್ಲಾಡಿಸ್ತೀನಿ. ನನ್ನ ಮಗನೇ ನೋಡ್ಕೊಂಬಕ್ಕಾಗ್ದಿಲ್ದಾನು ನೆಕ್ಕಾನು ಯಾಕೆ ಮದುವೆ ಆಗಿದ್ದೆ ನನ್ನ ಮಗಳನ್ನ ಬೋಳಿ ಮಗನೇ ಅಂತ ಹೇಳಿ ಕ್ವಾಯ್ಪಟ್ನ ಹಿಡ್ಕೊಂಡು ಅಲ್ಲಾಡಿಸ್ತೀನಿ. ಬರಲಿ ನನ್ನ ಮಗ ಹೇಳ್ತೀನಿ. ಬಂದಾಗ ಮಾತಾಡ್ತೀನಿ, ಈಗ ಮಾತಾಡಲ್ಲ. ಸುಮ್ಮನೆ ಬಿದ್ದಿರೇ ಹೇಳ್ತೀನಿ. ಅವನು ಬರೋ ತಕಾನ ಅವಳು ಬರಲಿ. ಅವ್ರ ಅತ್ತಿ ಅವಳು ಎಂತಾಳ ಅವಳು. ಅವಳು ಕರೆ ಮಕ್ಕದ ಅನ್ಸೋತಿ ಬೋಲು ಒಳ್ಳೆಯಳಲ್ಲ. ಕರೆ ಮಕ್ತಾಳು. ಅಯ್ಯೋ ಅವ್ರ ಅತ್ತೆ ಅವಳು ಒಂಟ್ರ ಗಾಳಿ ಅಂತ ಅಳ್ಕಾಣಿ ಬೋಲು ಒಳ್ಳೆಯಳಲ್ಲ ಅವಳು. ನೋಡೋಕ್ಕೆ ಹಂಗೇನೆ ನಂಗೆ ಯಾಕೆ ತಿಳಿಯಲ್ಲ ಅಮ್ಮಂಗಿರ್ತಾಳೆ. ನನ್ನ ಮುಂದೆ ಅಮ್ಮಂಗಿರ್ತಾಳೆ. ಕಾಪಾಲಾಟ ಅವಳಿ ಬಾಲೊಂದಿಲ್ಲ. ಎಲ್ಲ ಗೊತ್ತಾಗುತ್ತೆ, ಎಲ್ಲ ಇದಾಗುತ್ತೆ. ಎಷ್ಟು ಬುದ್ಧಿ ಮಾಡ್ತಾಳೆ ಗೊತ್ತಿ ನನ್ನ ಮಗಳಾಗತ್ತೆ ಇದ್ದಾಳಲ್ಲಿ. ಬೇರೆ ಇನ್ನೊಬ್ಳು ಅವಳನ ಆಗಿದ್ರೆ ಇಡಕ್ಕೆ ಕಿತ್ತು ಬಿಸಾಕಳು. ಇಷ್ಟಿನ ಅನುಸರಿಸ್ಕೊಂಡು ಇದ್ದಾಳೆ, ನಾನು ಅನುಸರಿಸ್ಕೊಂಡಿರಮ್ಮ. ಏನು ಮಾಡೋಕ್ಕಾಗುತ್ತೆ? ಹೆಣ್ಣು ಮಕ್ಕಳು ಗಂಡನ ಮನೆಗೆ ಹೇಳ್ದಂಗೆ ಕೇಳ್ಕೊಂಡು ಇರಬೇಕು. ಒಂದು ಬರುತ್ತೆ ಮದುವೆ ಆದಮೇಲೆ ಒಂದಲ್ಲ ಒಂದೇನ ಸಮಸ್ಯೆಗಳು ಬರುತ್ತೆ ಅಂತ ಹೇಳಿ ನಾನು ಹಿಂಗೆ ಬುದ್ಧಿವಾದ ಹೇಳಿದ್ನಿ. ಹೋಗಿ ನಿಮ್ಮ ಅಮ್ಮನ ಮನೆಗೆ ಹೋಗು, ಗೊತ್ತಾಗುತ್ತೆ ಆವಾಗ. ನಿನಗೆ ಈಗ ಗೊತ್ತಾಗಲ್ಲ. ಹೋಗಿ ಅನುಭವಿಸು. ನಾವು ಬರಲ್ಲ, ಕರ್ಕೊಂಬರ್ಬೇಡ, ಸುಮ್ಕಿರ. ಹೋದ್ರೂ ಹೋಗ್ತಾಳೆ ಬಿಡು ನಂಬ್ತಾಳೆ. ನೀನು ಬಂದಿರೋದು ಯಾಕೆ ಅಂತಾಳೆ. ಹಂಗೇನೆ ಬರಲಿ. ಇಲ್ಲಿ ಬಂದ ಮೇಲೆ ಮಾತಾಡ್ತೀನಿ. ನಾನಂತೂ ನಾಳೆ ಬರೋ ತಕ್ಕ ಹೋಗಲ್ಲ ಕಣಮ್ಮ. ಅಮ್ಮನ ಮಾತು ಕೇಳ್ಕೊಂಡು ಯೋಚ್ತೀನಿ ಇರ್ತಾನೆ ಅವನು. ನೋಡೋಣ. ಬಂದೇ ಬರ್ತಾನೆ ಹೆಂಡ್ತಿ ಬೇಕು ಅಂತೇಳಿ ನನ್ನ ಮಗ ಬಂದೇ ಬರ್ತಾನೆ. ಸುಮ್ಮನೆ ನೀನು ತಲೆ ಕೆಡಿಸ್ಕೊಬೇಡ, ಸುಮ್ಮನೆ ಬಿದ್ದಿರು. ಹೇಳ್ತೀನಿ ನಾನು ಹೇಳೋವರೆಗೂ ಸುಮ್ಮನೆ ಬಿದ್ದಿರ. ನನ್ನ ಮಕ್ಳು ಬರಲಿ. ಅವಳು ಮತ್ತೆ ನನ್ನ ಕೈಗೆ ಬಂದು ಸಿಗಲಿ ಹೇಳ್ತೀನಿ. ಆವಾಗ ಅಡ್ರಿಸ್ತೀನಿ ಅವಳನ್ನ ಲೋಡಿನ. ಏನಿ ನನ್ನ ಮಗಳನ್ನ ಮಾಡ್ಕೊಂಬ ಮಸ್ತಾಗಿದ್ರು. ಮಾಡ್ಕೊಂಡು ಯಾಕೆ ಪಟ್ಟೆ ಅನ್ನಿಸ್ತೀಯ ಅಂತೀನಿ. ನಂತಾಗೆ ನಾವೆಲ್ಲ ಅವಳು ತೊಳಂಗಿಲ್ಲ. ನಿಮ್ಮ ಕಾಲ್ದಾಗ ನಾವು ಒಯ್ಯಂಬಕ್ಕಾಗಲ್ಲ ಅಂತ ಹೇಳ್ತೀವಿ. ನಿಮ್ಮ ಅಣ್ಣಯ್ರಿ ಅವ್ರೇನಿಲ್ಲ ಸರಿಯಾಗಿ ಬೈದ್ಬಿಡ್ತಾರೆ ಅವರು. ಅಯ್ಯೋ ಇಬ್ರಿದ್ದು ಇದ್ದಿದ್ದು ಬೇಡ, ಸಿಟ್ನಾರು ಚೆಂದಕ್ಕೆ ಬೈದ್ಬಿಡ್ತಾರೆ. ಇಲ್ಲಿ ಬೈಸ್ಕೊಂಡು ಬರ್ಬೇಕು ಅವರು ಅಷ್ಟೇ. ಬರಲಿ ಹೇಳ್ತೀನಿ. ಬಾ ಬ್ಯಾಗ್ ತೆಗ್ದಿಕ್ಕಿ ಬಾ. ನಾವು ಗಂಡ ಹೆಂಡ್ತಿ ಇಬ್ಬರೇನು ಆರಾಮಾಗಿದ್ದೀವಿ. ಮಾಡ್ಕೊಂಡು ಉಣ್ಕೊಂಡು ಬಾ. ಇವಾಗ ನೀನು ಒಬ್ಳು ಅಷ್ಟೇನೆ. ನಾ ಇನ್ನೇನು ಆರಾಮಾಗಿರತ್ತ. ನೀನು ಒಂದಿಟ್ಟು ಉಣ್ಕೊಂಡು ನೀನು ಸೇನಕ್ಕಿರ್ತೀವ ಬಾ. ನೀನೇನು ಬಂದಿದ್ಯಾ ಅಂತೇಳಿ ನಾವಿನ್ನೇನು ಸಪ್ರೇಟ್ ಮಾಡಲ್ಲ, ಏನಿಲ್ಲ. ಅದೇ ಅಡುಗೆ ಹೆಂಗಿದ್ರು ಇಬ್ಬರೊಳಗೆ ಹೆಚ್ಚಾಗೇ ಆಗುತ್ತೆ. ಇನ್ನು ಮನೆಗೇನು ಬಗ್ಗತ್ತಿಲ್ಲ ಅನ್ಕೊಬಿಟ್ಟವ್ರು ಅವರು. ಬಗ್ಗತ್ತಿಲ್ಲ ಬಿಡಪ್ಪ ಅನ್ಕೊಬಿಟ್ಟವ್ರು. ಬಿಡಾತ ಹೋಗ್ಲಿ, ಹೋಗುಣ್ಣವು. ಯಾಕೆ ಅವರೆಲ್ಲ ಬಂದು ಕರ್ಕೊಂಡು ಹೋಗ್ತಾರೆ. ನನ್ನ ಮಗಳು ಬಂದವಳೆ ಗಂಡಂತ ಗುದ್ದಾಡ್ಕೊಂಡು ನನ್ನ ಬಿಟ್ಟು ಬ್ಯಾಗ್ ತಗೊಂಡು ಬಂದವಳೆ. ಅದಕ್ಕೇನೆ ನಾನು ನಿನ್ನ ಅವ್ರು ಬರೋವರೆಗೂ ಹೋಗ್ಬೇಡ ಕಣಮ್ಮ ಅಂತ ಹೇಳಿದ್ದೀನಿ. ಏನು ನಾವೇನು ಗಂಡ ಹೆಂಡ್ತಿ ಇಬ್ಬರಳೇನೆ. ನಮ್ಮ ಹುಡುಗರು ಬೇರೆ ದುಡಿತಾವೆ, ನಮ್ಮ ಗಂಡು ಹುಡುಗರು. ಅದಕ್ಕೇನೆ ಸುಮ್ಮನೆ ಇಲ್ಲೇ ಇರಮ್ಮ ಅಂತ ಹೇಳಿದ್ದೀನಿ. ಬೋಲ ಏನಿಸ್ತಾನಂತೆ ಅವಳು. ಅವ್ರ ಅತ್ತೆನೂ ಒಳ್ಳೆಯಳಲ್ಲ. ಬೋದ್ಗುಂಬಳಕಾಯಿ ಅಂತಾಳು ಒಳ್ಳೆಯಳಲ್ಲ ಅವಳೂ. ಅದಕ್ಕೇನೆ ನಾನು ಸುಮ್ಮನೆ ಇಲ್ಲೇ ಇರಮ್ಮ ಅಂತ ಹೇಳಿದ್ದೀನಿ. ನೋಡ್ತಾ ಇರಿ, ಏನೇನು ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಇನ್ನು ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.